ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಿಂಚಣಿ ಹಣ ಜಮಾ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ದಿನ ಯುವ ನಿಧಿ ಬಗ್ಗೆ ಮಾತ್ರ ತಿಳಿಸ್ಕೊಡ್ತಿದ್ದೆ. ಇನ್ನು ಮುಂದೆ ಯುವ ನಿಧಿ ಆಗಿರ್ಬೋದು, ಗೃಹಲಕ್ಷ್ಮಿ, ಪಿಂಚಣಿ ಹಣ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪಿಂಚಣಿ ಹಣ ಫೆಬ್ರವರಿ ತಿಂಗಳದ್ದು ಸ್ವಲ್ಪ ಜನಕ್ಕೆ ಮದ್ದಿತ್ತು, ಮತ್ತೆ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇತ್ತು. ಹಾಗೆ ಮಾರ್ಚ್ ತಿಂಗಳದ್ದು ಇನ್ನೂ ಕೂಡ ಬಂದಿರಲಿಲ್ಲ. ಪ್ರತಿ ಸಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದೇ ತಿಂಗಳು ಪೆನ್ಷನ್ ಹಣ ಅದೇ ತಿಂಗಳೇ ಹಾಕ್ಬಿಡ್ತಿದ್ರು. ಫೆಬ್ರವರಿಲೇ ಬರೋದು, ಮಾರ್ಚಲ್ಲಿ ಅಮೌಂಟ್ ಬರ್ತಿತ್ತು. ಬಟ್ ಈ ಸಲ ತುಂಬ ಲೇಟಾಗಿ ಹಾಕಿದ್ದಾರೆ. ಫೆಬ್ರವರಿದು ನಮಗೆ ಮಾರ್ಚ್ ಎಂಡಿಂಗ್ ಬಂದರೂ ಕೂಡ ಅಮೌಂಟ್ ಬಂದಿರಲಿಲ್ಲ. ತುಂಬ ಜನಕ್ಕೆ ಡೌಟ್ ಇತ್ತು, ಯಾಕೆ ಈ ಥರ ಮಾಡ್ತಿದ್ದಾರೆ, ಪಿಂಚಣಿ ಹಣವನ್ನು ಹಾಕ್ತಾರೋ ಹಾಕೋದಿಲ್ವೋ ಅಂತ. ಮತ್ತೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಇನ್ನು ಮುಂದೆ ಪಿಂಚಣಿ ಹಣ ರದ್ದು ಅಂತ ಕೂಡ ಬರ್ತಾ ಇತ್ತು. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಡೌಟ್ಗಳಿತ್ತು. ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಪಿಂಚಣಿ ಹಣ ಮಾರ್ಚ್ ತಿಂಗಳದು ಮತ್ತು ಫೆಬ್ರವರಿ ತಿಂಗಳು 2 ತಿಂಗಳದು ಕೂಡ ಜಮೆ ಆಗಿದೆ. ಹಾಗೆ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಪಿಂಚಣಿ ಹಣ ಹೆಚ್ಚಿಗೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ, ಎಷ್ಟು ಹೆಚ್ಚಿಗೆ ಆಗಿದೆ, ಎಲ್ಲಾನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲನೇದಾಗಿ ನಾನು ನಿಮಗೆ ಹೇಳ್ತಿರೋದು, ಮಾರ್ಚ್ ತಿಂಗಳ ಪಿಂಚಣಿ ಹಣವು ಜಮಾ ಆಗಿದೆ. ಆಲ್ರೆಡಿ 3 ದಿನಗಳ ಹಿಂದೆಯಿಂದನೇ ಅಮೌಂಟು ಬರ್ತಿದೆ. 31ನೇ ತಾರೀಕಿಂದನೇ ಬಂದಿದೆ. 31, ಇವತ್ತು 2ನೇ ತಾರೀಕು. ಇವತ್ತು ಜಾಸ್ತಿ ಜನಕ್ಕೆ ಪಿಂಚಣಿ ಹಣ ಬಂದಿದೆ. ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಬಂದಿದೆ. ಅಂಗವಿಕಲರ ಪಿಂಚಣಿ ಹಣ ಬಂದಿದೆ. ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ, ವಿಧವಾ ಮಹಿಳೆಯರಿಗೆ ಏನು ಕೊಡ್ತಿದ್ರು 800 ರೂಪಾಯಿ, ಅದು ಬಂದಿದೆ. 70 ವರ್ಷ ಮೇಲ್ಪಟ್ಟಂಥವ್ರಿಗೆ ಬರುವಂಥ 1200 ರೂಪಾಯಿ ಆಗಿರಬಹುದು. 60 ವರ್ಷ ಮೇಲ್ಪಟ್ಟ ವೃದ್ಧಾಪ್ಯ ವೇತನ ಎಲ್ಲಾನು ಕೂಡ ಅಮೌಂಟು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಪಿಂಚಣಿ ಹಣ ಬಂದಿರೋದಕ್ಕೆ ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನೋಡಿ. ಇದು ವೃದ್ಧಾಪ್ಯ ವೇತನ ನಮ್ಗೆ ಆಲ್ರೆಡಿ 3 ದಿನಗಳ ಹಿಂದೆನೇ ಬಂದಿದೆ. ಬಟ್ ವಿಡಿಯೋನ ಲೇಟಾಗಿ ಹಾಕ್ತಿದ್ದೀನಿ ಅಷ್ಟೇ. ಹಾಗೆ ಇವತ್ತು ಯಾರಿಗೆ ಪಿಂಚಣಿ ಹಣ ಬಂದಿದೆ, ಯಾವ ಜಿಲ್ಲೆಯವರು ಮತ್ತು ಯಾವ ಪಿಂಚಣಿ ಹಣ ಬಂದಿದೆ, ನಿಮಗೆ ಸಂಧ್ಯಾ ಸುರಕ್ಷೆದು ಬಂದಿದೆಯಾ ಅಥವಾ ವಿಧವಾ ವೇತನ ಬಂದಿದೆಯಾ, ವೃದ್ಧಾಪ್ಯ ವೇತನ ಬಂದಿದೆಯಾ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ವಿತ್ ಪ್ರೂಫ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ವೃದ್ಧಾಪ್ಯ ವೇತನ 600 ರೂಪಾಯಿ, ಸಂಧ್ಯಾ ಸುರಕ್ಷೆ 1200 ರೂಪಾಯಿ, ಅಂಗವಿಕಲರ ಪಿಂಚಣಿ ಹಾಗೂ ವಿಧವಾ ಮಹಿಳೆಯರ ಪಿಂಚಣಿ 800 ರೂಪಾಯಿ ಕೂಡ ಜಮೆ ಆಗಿದೆ. ಆಲ್ರೆಡಿ 3 ದಿನ ಆಗಿದೆ. ಎಲ್ರಿಗೂ ಕೂಡ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಫೆಬ್ರವರಿದು ಯಾರಿಗೆ ಬಾಕಿ ಉಳಿದಿತ್ತೋ ಅದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ 12, 13 ಮಾರ್ಚಲ್ಲೇ ಕ್ಲಿಯರ್ನ ಮಾಡಿದೆ. ಸುಮಾರು ಜನಕ್ಕೆ ಪಿಂಚಣಿ ಹಣ ಕೂಡ ಫೆಬ್ರವರಿದು ತಿಂಗಳದು ಬಂದಿದೆ. ಇನ್ನೂ ಸಾಕಷ್ಟು ಜನ ನಮಗೆ ಬಂದಿಲ್ಲ, ಫೆಬ್ರವರಿದು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ. ಸೊ ನಿಮಗೂ ಕೂಡ ಗುಡ್ ನ್ಯೂಸ್ ಏನಂದರೆ, ವಿತಿನ್ 1 ವೀಕಲ್ಲಿ ಎಲ್ಲ ರೀತಿಯ ಪಿಂಚಣಿ ಹಣವನ್ನು ರಾಜ್ಯ ಸರ್ಕಾರಗಳು ಅಪ್ಡೇಟ್ ಮಾಡುತ್ತೆ. ಎಲ್ರಿಗೂ ಕೂಡ ಅಮೌಂಟ್ನ ಹಾಕ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದ್ದರಿಂದ ಸ್ವಲ್ಪ ಹಣ ಹಾಕೋದು ಲೇಟ್ ಆಗಿದೆ. ಬಟ್ ಯಾವುದೇ ತಿಂಗಳದು ನಾವು ಬಾಕಿ ಉಳಿಸ್ಕೊಳ್ಳೋದಿಲ್ಲ, ಎಲ್ಲ ತಿಂಗಳದು ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೆಲವು ಯೂಟ್ಯೂಬ್ ಚಾನಲಲ್ಲಿ ಪಿಂಚಣಿ ಹಣ ಹೆಚ್ಚಿಗೆ, ಯಾವ ಪಿಂಚಣಿ 1200 ರೂಪಾಯಿ ಇದ್ದಿತ್ತು 2400 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇನ್ನು ಮುಂದೆ ನಿಮಗೆ 2200 ರೂಪಾಯಿ ಪೆನ್ಷನ್ ಬರುತ್ತೆ ಅಂತ ಒಬ್ಬರು ಹೇಳಿದ್ರೆ, ಮತ್ತೆ ಕೆಲವರು 2400 ರೂಪಾಯಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆಯಾ ಅಂತ ಹೇಳಿದ್ರೆ, ಅಧಿಕೃತವಾಗಿ ನಮ್ಮ ರಾಜ್ಯ ಸರ್ಕಾರ ಆಗಿರಬಹುದು, ಕೇಂದ್ರ ಸರ್ಕಾರ ಆಗಿರಬಹುದು, ಯಾರು ಕೂಡ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತೀವಿ ಅಥವಾ ಇಷ್ಟು ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ ಅಂತ ಹೇಳಿಲ್ಲ. ಅದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲರಿಗೆ ಕೊಡುವಂಥ ವೃದ್ಧಾಪ್ಯ ವೇತನ ಯಾವುದೇ ಆಗಿರಬಹುದು, ಯಾವುದೇ ಪಿಂಚಣಿ ಹಣವನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ನಮ್ಮ ಸಿದ್ದರಾಮಯ್ಯವರಾಗಿರಬಹುದು, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಆಗಿರಬಹುದು ಹೇಳಿಲ್ಲ. ಬಟ್ ಕೆಲವು ಯೂಟ್ಯೂಬ್ ಚಾನಲ್ಗಳು ಏನಂತ ಹೇಳಿದ್ರೆ, ಪ್ರತಿದಿನ ಒಂದಷ್ಟು ವ್ಯೂಸ್ಗೋಸ್ಕರ ಅಥವಾ ಬೇರೆ ಅವ್ರದ್ದೇನೋ ಒಂದು ಲಾಭಕ್ಕೋಸ್ಕರ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಈಗ ನಮಗೆ ಗೊತ್ತಿರೋ ವಿಚಾರವಾಗಿ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ನಮ್ಮ ಯುವ ನಿಧಿ ಯೋಜನೆ ಆಗಿರಬಹುದು, ಕರೆಕ್ಟಾಗಿ ತಿಂಗಳಿಗೆ ಅದೇ ಹಣವನ್ನು ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಹತ್ರ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ರೆ ಅದಕ್ಕೆ ಕೊಡುವಂಥ ಹಣವನ್ನು ಕೂಡ ಹೊಂದಿಸಬೇಕಾಗತ್ತೆ. ಸೊ ಸದ್ಯಕ್ಕೆ ರಾಜ್ಯ ಸರ್ಕಾರಗಳ ಮುಂದೆ ಯಾವುದೇ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡುವಂತಹ ಯೋಚನೆಯೇ ಇಲ್ಲ. ಬಟ್ ಕೆಲವು ಯೂಟ್ಯೂಬ್ ಚಾನಲ್ಗಳು ಏನಂತ ಹೇಳಿದ್ರೆ, ಬೇಕು ಅಂತಾನೆ ಕೆಲವು ಪ್ರತಿದಿನ ಕೂಡ ಅವ್ರ ಟಾಪಿಕಲ್ಲಿ ಪಿಂಚಣಿ ಹಣ ಇವತ್ತು ಬಂತು, ನಾಳೆ ಬಂತು, ಪಿಂಚಣಿ ಹಣ ಇಷ್ಟು ಹೆಚ್ಚಿಗೆ ಆಯಿತು ಅನ್ನೋದೇ ಆಗಿರುತ್ತೆ. ಸೊ ಈ ರೀತಿಯ ಫೇಕ್ ಮಾಹಿತಿಗಳನ್ನ ನಂಬೋದಕ್ಕೆ ಹೋಗಬೇಡಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳಿರೋ ಚಾನಲ್ಗಳನ್ನೇ ನಂಬಿ ಅದರ ಮಾಹಿತಿಯನ್ನೇ ಪಡ್ಕೊಳ್ಳಿ. ಇನ್ನು ಏನು ಅಮೌಂಟ್ ಹಾಕ್ತಾರೆ ಪಿಂಚಣಿ ಹಣ, ಅದು ವಯಸ್ಸಾದಂಥವರಿಗೆ ಅವರ ಒಂದು ಆರ್ಥಿಕ ಶಕ್ತಿ ಇರೋದಿಲ್ಲ ಅಥವಾ ಅವ್ರು ದುಡ್ಡು ಕೊಡೋದಕ್ಕೆ ಶಕ್ತಿ ಇರೋದಿಲ್ಲ. ಅವ್ರಿಗೇನೋ ಒಂದು ಶ್ರಮಕ್ಕೆ ಬೇಕಾಗಿರುವಂಥ ಹಣವನ್ನು ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳ ಕಡೆಯಿಂದ ಬರುತ್ತೆ. ಬಟ್ ಅದನ್ನು ಕೂಡ ದುರುಪಯೋಗ ಮಾಡಿಸ್ಕೊಂಡು ಅವ್ರ ಭಾವನೆಗಳ ಜೊತೆ ಒಂದಷ್ಟು ಜನ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಆಟ ಆಡ್ತಿರೋದು ಕಂಡು ಬಂದಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಯಾವುದೇ ಪಿಂಚಣಿ ಹಣವು ಹೆಚ್ಚಿಗೆ ಆಗಿಲ್ಲ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಬೆಂಗಳೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬಳ್ಳಾರಿ, ಉಡುಪಿ ಜಿಲ್ಲೆ, ಈ ರೀತಿ ರಾಮನಗರ ಈ ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಂದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಹಾಗೆ ನಿಮ್ಮ ಜಿಲ್ಲೆಗೆ ಪಿಂಚಣಿ ಹಣ ಬಂದಿತ್ತು ಅಂತ ಹೇಳಿದ್ರೆ, ನಿಮ್ಮ ಜಿಲ್ಲೆ ಯಾವುದು, ಎಷ್ಟು ಪಿಂಚಣಿ ಹಣ ಬಂದಿದೆ ಅನ್ನೋದನ್ನ ಕೂಡ ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. ಇದೇ ರೀತಿಯ ಯೂಟ್ಯೂಬ್ ವಿಡಿಯೋಸ್ಗಳಿಗೋಸ್ಕರ, ಇದೇ ರೀತಿಯ ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳಿಗೋಸ್ಕರ ಮಿಸ್ ಮಾಡದೆ ನನ್ನ ಚಾನಲ್ಗೆ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.